ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಸ್ವಲ್ಪ ಬೇಸರದ ವಿಷಯದ ಬಗ್ಗೆ. ಯಾವಾಗಲೂ ಖುಷಿಯಿಂದ ನಗ್ನಗ್ತಾ ವಿಡಿಯೋ ಮಾಡ್ತಾ ಇದ್ದೆ. ಸಾಮಾನ್ಯವಾಗಿ ನಾನು ಅಡುಗೆ ನನ್ನ ಹುಡುಗನ ಜೊತೆ ಇದ್ದಾಗ ವಿಡಿಯೋನ ಮಾಡಿ ಸಂತೋಷದ ಕ್ಷಣಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೆ. ಇವತ್ತು ಸ್ವಲ್ಪ ದುಃಖದ ವಿಷಯನ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಗುಂಡುಗೆ ಹುಷಾರಿಲ್ಲ, ಗಾಯ ಆಗಿದೆ. ಜಗಳ ಮಾಡೋಕ್ಕೆ ಹೋಗಿ ಗಾಯ ಮಾಡ್ಕೊಂಡು ಬಂದಿದ್ದಾನೆ. ಅಂದರೆ ಅವನ ಫ್ರೆಂಡ್ ಜೊತೆನೇ ಇನ್ನೊಂದು ಬೆಕ್ಕಿದೆ, ಅದ್ರ ಜೊತೆ ಜಗಳ ಮಾಡೋಕ್ಕೆ ಹೋಗಿ ಮೈ ಫುಲ್ ನೋಡಿ ಯಾವ ಥರ ಗಾಯ ಆಗಿದೆ. ಈ ಥರ ಗುಂಡನ್ನ ನೋಡಿದಾಗ ತುಂಬ ಬೇಜಾರಾಯಿತು. ಮಾತಾಡೋಕ್ಕೆ ಆಗದೇ ಇರೋ ಪ್ರಾಣಿಗಳಿಗೆ ನೋವಾದಾಗ ಏನೂ ಹೇಳೋಕ್ಕೆ ಆಗಲ್ಲ. ನಮಗೆ ಏನಾದರೂ ಆದಾಗ ನಾವು ಕಿರ್ಚಾಡ್ತೀವಿ, ಅಳ್ತೀವಿ, ಹೋಗಿ ಮನೆಯವ್ರ ಜೊತೆ ಹೇಳ್ತೀವಿ. ನಾವು ಮನೆಯವ್ರ ಜೊತೆ ಹೇಳಿದಾಗ ಅವರು ಆ ಗಾಯಕ್ಕೆ ಔಷಧಿನ ಮಾಡ್ತಾರೆ. ಆದರೆ ಈ ಪ್ರಾಣಿ ಪಕ್ಷಿಗಳಿಗೆ ನೋವಾದಾಗ ಅವರು ಏನು ಮಾಡಬೇಕು? ಪಾಪ ಅಲ್ವಾ? ಅವ್ರು ಹೋಗಿ ಯಾರ ಜೊತೆ ಹೇಳ್ತಾರೆ? ನಮಗೆ ಯಾವ ರೀತಿ ನೋವಾಗುತ್ತೋ ಅವರಿಗೂ ಕೂಡ ಅದೇ ಥರ ನೋವಾಗುತ್ತೆ ಅಲ್ವಾ? ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅವುಗಳ ಕಣ್ಣನ್ನು ನೋಡಿದಾಗ ನಮಗೆ ಅರ್ಥ ಆಗುತ್ತೆ ಅವುಗಳು ಎಷ್ಟು ನೋವಲ್ಲಿದೆ ಅಂತ. ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಅಂದರೆ, ಅವರು ಸಾಕಿರೋ ಪ್ರಾಣಿಗಳನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅವುಗಳಿಗೆ ಸ್ವಲ್ಪನೂ ನೋವಾಗಬಾರ್ದು ಆ ಥರ ನೋಡ್ಕೋತಾರೆ. ಅದೇ ಬೀದಿಯಲ್ಲಿರೋ ನಾಯಿ ಅಥವಾ ಬೆಕ್ಕು ಇನ್ಯಾವುದೋ ಪ್ರಾಣಿಗಳು ಬಂದರೆ ಕಲ್ಲು ತಗೊಂಡು ಅಥವಾ ಬೆತ್ತ ತಗೊಂಡು ಹೊಡೆದು ಬಿಡ್ತಾರೆ. ಯಾಕೆ? ಅವುಗಳಿಗೂ ಜೀವ ಇರುತ್ತೆ ಅಲ್ವಾ? ನಾವು ಸಾಕಿರೋ ಪ್ರಾಣಿಗಳು ಹೇಗೋ ಬೀದಿಯಲ್ಲಿರೋ ಪ್ರಾಣಿಗಳು ಕೂಡ ಹಾಗೆ ಅಲ್ವಾ? ಯಾಕೆ ಅದನ್ನು ಒಂಥರ ನೋಡೋದು? ಪ್ರಾಣಿಗಳಿಗೆ ಏನೂ ಗೊತ್ತಾಗಲ್ಲ, ಆದರೆ ನಾವು ಮನುಷ್ಯರು, ನಮಗೆ ಬುದ್ಧಿ ಅನ್ನೋದು ಇದೆ ಅಲ್ವಾ? ಸೊ ನಮಗೆ ಅರ್ಥ ಆಗಬೇಕು ಅಲ್ವಾ? ಅವುಗಳಿಗೆ ಹಿಂಸೆ ಕೊಡಬಾರ್ದು, ನೋವು ಮಾಡಬಾರ್ದು ಅಂತ. ನಮ್ಮ ಮನೆಯಲ್ಲಿ ಸಾಕೋ ಪ್ರಾಣಿಗಳಷ್ಟೇ ಅಲ್ಲ, ಎಲ್ಲ ಪ್ರಾಣಿಗಳನ್ನು ಪ್ರೀತಿಯಿಂದ ನೋಡ್ಕೋಬೇಕು. ಅವುಗಳಿಗೂ ಜೀವ ಇದೆ, ಭಾವನೆಗಳಿದೆ, ಅವುಗಳಿಗೂ ನೋವಾಗತ್ತೆ. ನನ್ನ ಗುಂಡುಗೆ ಯಾರೂ ಹೊಡೆದಿಲ್ಲ, ಅವನೇ ಮಾಡ್ಕೊಂಡು ಬಂದಿದ್ದು. ಬೆಕ್ಕಿಗೆ ಗಾಯ ಆದಾಗ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ನಾನು ನಮಗೆ ಗಾಯ ಆದಾಗ ಹಾಕೋ ಔಷಧಿನೇ ಗುಂಡುಗೂ ಹಚ್ಚಿದೆ. ಮೊದಲು ಕಾಲು ಮುರ್ಕೊಂಡು ಬಂದಿದ್ದ, 3 ಕಾಲಿಂದನೇ ಓಡಾಡ್ತಾ ಇದ್ದ. ಆವಾಗ ಕಾಲಿಗೆ ಗಟ್ಟಿಯಾಗಿ ಬಟ್ಟೆನ ಕಟ್ಟಿ ಸರಿ ಮಾಡಿದ್ವಿ. ಇವಾಗ ಗಾಯಕ್ಕೆ ನನಗೆ ಎಷ್ಟು ಗೊತ್ತಿದೆ ಅಷ್ಟು ನಾನು ಮಾಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲೂ ನಾಯಿ, ಬೆಕ್ಕು ಅಥವಾ ಬೇರೆ ಯಾವುದೇ ಸಾಕು ಪ್ರಾಣಿ ಇದ್ದರೆ ಅದರ ಆರೋಗ್ಯದ ಬಗ್ಗೆ ಯಾವಾಗಲೂ ಗಮನ ಕೊಡಿ. ಸ್ವಲ್ಪ ಬದಲಾವಣೆ ಕಂಡ್ರೂ ನಿರ್ಲಕ್ಷ್ಯ ಮಾಡಬೇಡಿ. ಅಗತ್ಯ ಬಂದರೆ ತಕ್ಷಣ ಪಶುವೈದ್ಯರ ಹತ್ರ ತಗೊಂಡೋಗಿ. ಗುಂಡುನ ನಮ್ಮನೆಯಲ್ಲಿ ಎಲ್ಲರೂ ಮಗನ ಥರನೇ ನೋಡ್ಕೋತಾರೆ. ಇವನು ಹುಷಾರಾಗಿದ್ದಾಗ ಈ ಥರ ಎಲ್ಲ ಇರಲ್ಲ. ತುಂಟಾಟ ಮಾಡಿಕೊಂಡು ಕಾಲು ಹಿಂದೆನೇ ಓಡಾಡ್ತಾ ಆಟ ಆಡ್ತಾ ಇರ್ತಿದ್ದ. ಆದರೆ ಇವಾಗ ಹುಷಾರಿಲ್ಲ ಅಂತ ಮಲ್ಕೊಂಡೇ ಇರ್ತಾನೆ. ಅವನು ಮಾಡೋ ತುಂಟಾಟಗಳನ್ನು ನಾನು ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಯಾಕೆಂದರೆ ಅವನು ಜಾಸ್ತಿ ನಮ್ಮ ಮನೇಲಿ ಇರೋದು ನನ್ನ ಜೊತೆನೇ. ನನಗೆ ಮೊದಲು ಬೆಕ್ಕು ಅಂದರೆ ಇಷ್ಟ ಇರಲಿಲ್ಲ. ಯಾಕೆ ಅಂದರೆ ನನಗೆ ಸ್ವಲ್ಪ ಭಯ ಇತ್ತು. ಯಾಕೆಂದರೆ ಅದ್ರ ಉಗುರೆಲ್ಲ ದೊಡ್ಡ ಇರುತ್ತೆ, ಅದು ಮೈಗೆ ಎಲ್ಲ ಉಗುರಿಂದ ಪರ್ಚತ್ತೆ ಅಂತ. ಫಸ್ಟ್ ಟೈಮ್ ಗುಂಡುನ ಮನೆಗೆ ಕರ್ಕೊಂಡು ಬಂದಾಗ ಅದನ್ನು ಎತ್ಕೊಳ್ಳೋಕ್ಕೂ ನಾನು ತುಂಬ ಭಯಪಟ್ಟಿದ್ದೆ. ಗುಂಡು ಆಗ ತುಂಬಾ ಕ್ಯೂಟಾಗಿ ಇದ್ದ. ಅವನ್ನ ನೋಡಿದಾಗ ಅವನ್ನ ಎತ್ಕೋಬೇಕು ಅಂತ ಅನಿಸ್ತು. ಭಯದಿಂದನೇ ಎತ್ಕೊಂಡೆ. ಖುಷಿ ಆಯಿತು, ಜೊತೆಗೆ ಭಯನೂ ಇತ್ತು. ನಮ್ಮ ಮನೇಲಿ ಮೊದಲೆಲ್ಲ ನಾಯಿನ ಸಾಕ್ತಾ ಇದ್ರು, ಆದರೆ ಬೆಕ್ಕನ್ನು ಯಾವತ್ತೂ ಸಾಕಿರಲಿಲ್ಲ. ಯಾಕೆ ಅಂದರೆ ಮನೆ ಹೊರಗೆ ಅಂತ ತುಂಬಾ ಬೆಕ್ಕುಗಳಿದೆ. ಅದೇ ನಮ್ಮ ಮನೆ ಒಳಗಡೆ ಬರ್ತಾ ಇತ್ತು, ಹೋಗ್ತಾ ಇತ್ತು. ಹಾಗಾಗಿ ನಮ್ಮದು ಅಂತ ನಾವು ಯಾವುದೂ ಬೆಕ್ಕನ್ನು ಸಾಕಿರಲಿಲ್ಲ. ಫಸ್ಟ್ ಟೈಮ್ ಸಾಕಿರೋ ಬೆಕ್ಕು ಅಂದರೆ ಅದು ಗುಂಡು. ಹಾಗಾಗಿ ಗುಂಡು ಅಂದರೆ ಮನೆಯಲ್ಲಿ ಒಬ್ಬ ಮಗನ ಥರನೇ, ಅವನ್ನ ಮಗನ ಥರನೇ ನೋಡ್ಕೋತಾರೆ. ನೆಕ್ಸ್ಟ್ ಡೇ ನೋಡಿ, ಸ್ವಲ್ಪ ಗಾಯ ಕಡಿಮೆ ಆಗಿದೆ. ಅಷ್ಟು ಕಡಿಮೆ ಆಗಿಲ್ಲ, ಗಾಯ ಎಲ್ಲ ಹಾಗೇ ಇತ್ತು. ಸ್ವಲ್ಪ ಬ್ಲಡ್ ಬರ್ತಾ ಇತ್ತು ನಿನ್ನೆ, ಅದು ಕಡಿಮೆ ಆಗಿದೆ. ಆದರೆ ಗಾಯ ಹಸಿಯಾಗಿಯೇ ಇದೆ.
ನಿನ್ನೆನೇ ಔಷಧಿ ಹಚ್ಚಿದ್ದು ಇಷ್ಟು ಬೇಗ ಕಡಿಮೆ ಆಗಲ್ಲ. ಇವನು ಈ ಥರ ಎಲ್ಲ ಇರಲ್ಲ, ತುಂಟಾಟ ಮಾಡ್ತಾ ಕಾಲ್ ಕೆಳಗಡೆನೆ ಇರ್ತಿದ್ದ. ಇವನ್ನ ಈ ಥರ ನೋಡೋದು ತುಂಬ ಬೇಜಾರಾಗುತ್ತೆ. ಮೊದಲೆಲ್ಲ ಬೆಕ್ಕು ಅಂದರೆ ಭಯ ಪಡ್ತಾ ಇದ್ದಿದ್ದು ನಾನು ಇವಾಗ ಅವನ ಜೊತೆ ಕ್ಲೋಸ್ ಆಗಿ ಬಿಟ್ಟಿದ್ದೀನಿ. ಅವನಿಗೆ ಈ ಥರ ಸಣ್ಣ ಗಾಯ ಆದರೂ ನನಗೆ ನೋವಾಗುತ್ತೆ. ಅವನು ಇವಾಗ್ಲೂ ಕೂಡ ಕಚ್ಚುತ್ತಾನೆ, ಉಗುರಿಂದ ಪರಚ್ತಾನೆ. ಆವಾಗ ಭಯ ಆಗ್ತಾ ಇತ್ತು, ಇವಾಗ ಅದೆಲ್ಲ ರೂಢಿಯಾಗಿಬಿಟ್ಟಿದೆ. ಇವನು ಬೇಗ ಹುಷಾರಾಗಿ ಮೊದಲಿನ ಥರನೇ ಆ್ಯಕ್ಟಿವ್ ಆಗಬೇಕು, ನನ್ನ ಜೊತೆ ಆಟ ಆಡಬೇಕು. ನನಗೆ ಕಚ್ಚಿದ್ರೂ ಪರವಾಗಿಲ್ಲ, ಅವನು ಆದಷ್ಟು ಬೇಗ ಹುಷಾರಾಗಲಿ ಅಂತ ನಾನು ಬೇಡ್ಕೋತೀನಿ. ಅವನು ಹುಷಾರಾದಾಗ ಯಾವ ಥರ ಇರ್ತಾನೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಗುಂಡು ಅಂದರೆ ನನಗೆ ಏನೋ ಒಂಥರ ಪ್ರೀತಿ. ನಮ್ಮ ಮನೇಲಿ ಎಲ್ಲರೂ ಅವನ್ನ ಚೆನ್ನಾಗಿ ನೋಡ್ಕೋತಾರೆ, ಆದರೂ ಅವನು ಜಾಸ್ತಿ ಟೈಮ್ ಇರೋದು ನನ್ನ ಜೊತೆನೆ. ನಾನು ಎಲ್ಲಿ ಕೂತ್ಕೊಂಡಿರ್ತೀನೋ ಅಲ್ಲಿ ಬಂದು ನನ್ನ ಕಾಲ ಮೇಲೆ ಕೂತ್ಕೋತಾನೆ, ನನ್ನ ಜೊತೆನೇ ಬಂದು ಚಿಕ್ಕ ಮಗು ಥರ ಮಲ್ಕೋತಾನೆ. ಹಾಗಾಗಿ ಇವನಂದರೆ ನನಗೆ ತುಂಬಾ ಇಷ್ಟ. ಪಾಪ ಅಲ್ವಾ ಗುಂಡು, ಇವನ್ನ ಈ ಥರ ನೋಡೋಕೆ ಒಂಥರ ಆಗ್ತಿದೆ. ಫೈನಲಿ ಗುಂಡು ಇವತ್ತು ಸ್ವಲ್ಪ ಹುಷಾರಾದ. ನೋಡಿ ಇವನು ಹುಷಾರಾದರೆ ಯಾವ ಥರ ಇರ್ತಾನೆ. ಇವನು ಈ ಥರ ನೋಡೋಕ್ಕೆ ಖುಷಿ ಆಗುತ್ತೆ. ಹುಷಾರಿಲ್ಲದೆ 2 ದಿವಸ ಮಲ್ಕೊಂಡಿದ್ದ. ನಾನು ಔಷಧಿ ಹಾಕಿ ಹುಷಾರು ಮಾಡಿದೆ. ನೋಡಿದ್ರೆ ಇವಾಗ ನನಗೆ ಕಚ್ಚುತ್ತಾ ಇದ್ದಾನೆ. ಆದರೂ ಇವನು ಈ ಥರ ಇದ್ರೇ ಚಂದ. 2 ದಿವಸ ಇವನ್ನ ಈ ಥರ ತುಂಟಾಟನ ನಾನು ಕೂಡ ತುಂಬಾ ಮಿಸ್ ಮಾಡಿಕೊಂಡೆ. ಇವನ ಜೊತೆ ಈ ಥರ ನಾನು ಯಾವಾಗಲೂ ಆಟ ಆಡ್ತಾ ಇರ್ತೀನಿ. ಇವನು ನನಗೆ ಕಚ್ಚಿದ್ರೂ ಪರವಾಗಿಲ್ಲ, ಆದರೆ ಇವನು ಯಾವತ್ತೂ ಹೀಗೆ ಆ್ಯಕ್ಟಿವ್ ಆಗಿ ಖುಷಿಯಾಗಿರಲಿ, ತುಂಟಾಟ ಮಾಡ್ತಾ ಹೀಗೆ ನನ್ನ ಜೊತೆನೇ ಯಾವತ್ತೂ ಇರಲಿ. ನಾನು ಹೇಳಿದ್ದೆ ಅಲ್ವಾ, ಅವನು ಯಾವತ್ತೂ ನನ್ನ ಜೊತೆನೇ ಇರೋದು ಅಂತ. ತುಂಬ ಟೈಮ್ ನನ್ನ ಜೊತೆನೇ ಇರೋದು. ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ಬರ್ತಾನೆ. ಈಗ ಇವನು ಹುಷಾರಾಗಿದ್ದಾನೆ. ಈಗ ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ಬರ್ತಾನೆ. ನನ್ನ ಕಾಲ ಕೆಳಗಡೆನೆ ನನ್ನ ಜೊತೆನೇ ಇರ್ತಾನೆ. ಇವನ್ನ ಈ ಥರ ನೋಡೋಕೆ ಚಂದ. ನಿಮ್ಮ ಮನೇಲಿ ಬೆಕ್ಕಿದ್ರೆ ಅದ್ರ ಹೆಸರು ಏನು ಇಟ್ಟಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ.